ಎಲ್ಲರ ಲೈಫಲ್ಲೂ ಒಂದಲ್ಲ ಒಂದು ಡಾರ್ಕ್ ಫೇಸ್ ಅಂತ ಇರುತ್ತೆ. ನಾಟ್ ಜಸ್ಟ್ ಡಾರ್ಕ್ ಫೇಸ್, ಮೋಸ್ಟ್ಲಿ ಡಿಪ್ರೆಷನ್, ಆನ್ಸೈಟಿ, ಅ ಲಾಟ್ ಆಫ್ ಇಟ್. ಇವಾಗಿನ ಜನ್ರೇಷನಲ್ಲಂತೂ ಇಟ್ ಈಸ್ ವೆರಿ ಕಾಮನ್. ಸೊ ವೆನ್ ಯು ಕಮ್ ಹಿಟ್ ಜಿಮ್, ಯು ವಿಲ್ ಫೀಲ್ ಸೋ ಮಚ್ ಬೆಟರ್. ಐ ರಿಯಲಿ ಸಜೆಸ್ಟ್ ಎಲ್ರಿಗೂ, you all should definitely take this as a call and hit gym. When you start hitting gym, gain the strength, gain that fitness, then you feel like you can do anything for that matter, not just travel. ಇಲ್ಲಿ ಬಂದಿದ ತಕ್ಷಣ ನಂಗೆ ಆ ಮೂಡ್ ಕ್ರಿಯೇಟ್ ಆಗಿಬಿಡುತ್ತೆ. ಓಕೆ, ಐ ಆಮ್ ಕಮಿಂಗ್ ಹಿಯರ್ ಟು ವರ್ಕ್ಔಟ್, get the most out of it and then go out. Be it tough days or good days, any day matters. You will always start your day with gratitude. So ಯಾವಾಗಲೂ ಆ ಗ್ರ್ಯಾಟಿಟ್ಯೂಡ್ ಇಟ್ಕೊಂಡಿರಿ. ಟಫ್ ಡೇಸಲ್ಲಿ ಎಸ್ಪೆಷಲಿ ನಾನು ಆ ಗ್ರ್ಯಾಟಿಟ್ಯೂಡ್ನ ಮೋರ್ ಕೌಂಟ್ ಮಾಡ್ತೀನಿ. ವಿ ಶುಡ್ ಮೋಟಿವೇಟ್ ದೆಮ್ ಟು ಹ್ಯಾವ್ ದಟ್ ಸ್ಟ್ರೆಂತ್ ಸೊ ದಟ್ ಅವ್ರ ಮೇಲೆ ಡಿಪೆಂಡ್ ಆಗಲಿ. ದೇ ಶುಡ್ ಬಿ ಇಂಡಿಪೆಂಡೆಂಟ್. ಎಸ್ಪೆಷಲಿ ಫಾರ್ ಗರ್ಲ್ಸ್, ದಿಸ್ ಈಸ್ ದ ಬಿಗ್ಗೆಸ್ಟ್ ಮಿತ್ ಐ ಹ್ಯಾವ್ ಆಲ್ವೇಸ್ ಎನ್ಕೌಂಟರ್ಡ್. ಜಿಮ್ಗೆ ಹೋಗಿದ ತಕ್ಷಣ ಬಾಡಿ ಒಳ್ಳೆ ಮ್ಯಾಸ್ಕ್ಯುಲಿನಿಟಿ ಥರ ಬಂದ್ಬಿಡುತ್ತೆ. ಬಿಟ್ಟಿದ ತಕ್ಷಣ ಊದ್ಕೊಂಡ್ಬಿಡ್ತೀರಾ, ಯು ಬಿಕಮ್ ಲೈಕ್ ಅ ಫ್ಯಾಟ್. ಸೊ ದಟ್ ಈಸ್ ಅ ಬಿಗ್ ಮಿತ್. ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಹಲೋ ಗೈಸ್, ಸೊ ನಾನು ಮೇಘ್ನ ಮಾತಾಡ್ತಿರೋದು. ಸೊ ಬೇಸಿಕಲಿ ಐ ವರ್ಕ್ ಫಾರ್ ಎನ್ MNC and I do part-time modeling. So talking about my fitness journey. So basically I started fitness few years back, and in between I dropped for some reasons, and then again I am getting back slowly. So inspiration ಬಗ್ಗೆ ಮಾತಾಡಬೇಕಂದ್ರೆ, I have my workout partner Naveen Maharshi. He inspires me a lot. He is in the industry for around 7 years now. He does bodybuilding and is an athlete. So whenever I look up to him, the consistency that he has and the dedication level, that is what motivates me. So I was not that consistent just like others, but when I saw him, like no matter what, be it any event, so morning birthday ಮಾಡ್ಕೊಂಡ್ರೆ ಈವ್ನಿಂಗ್ ಜಿಮ್ಮಲ್ಲಿ ಇರ್ತಾರೆ, ಆ ಥರ ಪರ್ಸನ್. ಸೊ ದ್ಯಾಟ್ಸ್ ಹೌ ಐ ಮೋಟಿವೇಟೆಡ್ ಮೈ ಸೆಲ್ಫ್ ಟು ಇಟ್ ದ ಜಿಮ್. ಸೊ ನೌ ಐ ಹ್ಯಾವ್ ಬೀನ್ ಹಿಯರ್ ಲೈಕ್ ಕನ್ಸಿಸ್ಟೆಂಟ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಇಟ್ಸ್ ಬೀನ್ ಅಮೇಝಿಂಗ್ ಆ್ಯಂಡ್ ಐ ಕ್ಯಾನ್ ಡೆಫಿನೆಟ್ಲಿ ಸಿ ಅ ಲಾಟ್ ಆಫ್ ಚೇಂಜಸ್. ಸೊ that's a bit about me. ಎಲ್ಲರ ಲೈಫಲ್ಲೂ ಒಂದಲ್ಲ ಒಂದು ಡಾರ್ಕ್ ಫೇಸ್ ಅಂತ ಇರುತ್ತೆ. ನಾಟ್ ಜಸ್ಟ್ ಡಾರ್ಕ್ ಫೇಸ್, ಮೋಸ್ಟ್ಲಿ ಡಿಪ್ರೆಷನ್, ಆನ್ಸೈಟಿ, ಅ ಲಾಟ್ ಆಫ್ ಇಟ್. ಇವಾಗಿನ ಜನ್ರೇಷನಲ್ಲಂತೂ ಇಟ್ ಈಸ್ ವೆರಿ ಕಾಮನ್. ದೇರ್ ವಾಸ್ ಅ ಫೇಸ್ ವೇರ್ ಐ ಹ್ಯಾಡ್ ಅ ಕೈಂಡ್ ಆಫ್ ಈಟಿಂಗ್ ಡಿಸಾರ್ಡರ್, ಆರ್ ಮೇ ಬಿ ಐ ವಾಸ್ ಫೀಲಿಂಗ್ ವೆರಿ ಲೋ. ಪ್ರಾಬ್ಲಿ ಇಟ್ ಕುಡ್ ಬಿ ಆನ್ಸೈಟಿ ಆರ್ ಸಮಥಿಂಗ್. ಐ ಸ್ಟಿಲ್ ಕಾಂಟ್ ಡಿಫೈನ್ ಇಟ್. ಸೊ ಬೇಸಿಕಲಿ ಆ ಥರ ಫೇಸಲ್ಲಿದ್ದಾಗ ಐ ವಾಂಟೆಡ್ ಅ ಚೇಂಜ್. ಸೊ I was not really sure how I could overcome it. Then I wanted to hit gym. So the moment I came to gym, and baradakina munche you have a different feel, and after finishing your workout you walk out with so much of relaxation and a productiveness irutte nimmalli. So that is what motivated me. I just felt anything for that matter, ಒಂದು ಒಳ್ಳೆ ಪ್ರೊಡಕ್ಟಿವ್ ವೇ ಅಲ್ಲಿ ನೀವು ಅದನ್ನು ತೆಗಿಬೇಕು. ಬಿ ಇಟ್ ಯುವರ್ ಅಗ್ರೆಷನ್, ಆಂಗ್ಸೈಟಿ, ವಾಟ್ ಎವರ್ ಇಟ್ ಈಸ್. ಸೊ ವೆನ್ ಯು ಕಮ್ ಹಿಟ್ ಜಿಮ್, ಯು ವಿಲ್ ಫೀಲ್ ಸೋ ಮಚ್ ಬೆಟರ್. ಸೊ ಆ ಪರ್ಸ್ನಲ್ ರಿಲ್ಯಾಕ್ಸೇಷನ್, ಆ ಮೆಂಟಲ್ ಸ್ಟೇಟ್ ಸರಿ ಮಾಡಲಿಕ್ಕೆ ಇಟ್ ವಾಸ್ ಅ ಗ್ರೇಟ್ ಟೂಲ್. ಸೊ ದ್ಯಾಟ್ಸ್ ವೆನ್ ಐ ಸ್ಟಾರ್ಟೆಡ್. ಆ್ಯಂಡ್ ಟಿಲ್ ಡೇಟ್, ವೆನೆವರ್ I have a bad day or a good day or whatever, I tend to come. I try my best to be in the gym because it feels my day is complete. Illa andre I just feel I'm losing something. So that is a motivating factor for me, and I really suggest eldrigu, you all should definitely take this as a call and hit gym. Diet is very important according to me because ನಾವು ತುಂಬ ಜಂಕ್ ತಿಂದು ಇವಾಗ ನಾವು ಹೊರಗಡೆ ಹೋಗಿ ಏನು ತಿಂದು ಎವ್ರಿಥಿಂಗ್ ಇಸ್ ಸ್ಲೋ ಪಾಯ್ಸನ್ ಫಾರ್ ಅಸ್. ಸೊ ಡಯಟ್ ಅದ್ರ ಬದಲು ಸಿ ದ ಸಬ್ಸ್ಟಿಟ್ಯೂಟ್. ಅದಕ್ಕೆ ಬದಲಿಗೆ ಸಬ್ಸ್ಟಿಟ್ಯೂಟ್ ಏನಿದೆ, ಆ ಫುಡ್ ಬದಲು ಸಬ್ಸ್ಟಿಟ್ಯೂಟ್ ಏನಿದೆ, ಹೆಲ್ದಿ. That is what diet is. So for me, I am a big time foodie. I love food. I consume a lot. Modlu
But when I eat gym, I started maintaining diet. It becomes mandatory. Like you have to eat because ನೀವು ಏನು ವರ್ಕೌಟ್ ಮಾಡ್ತಿದ್ದೀರಾ ಅದು ನಿಮಗೆ ಹೆಲ್ಪ್ ಆಗಬೇಕು ನಿಮ್ಮ ಬಾಡಿಗೆ ಅಂದರೆ ನೀವು ಕರೆಕ್ಟ್ ಕನ್ಸಂಪ್ಷನ್ ಆಫ್ ಫುಡ್ ಬೇಕೇ ಬೇಕು. So I will definitely support dieting. So just good amount of vegetables or cut down carbs if you don't need, if your body doesn't need it more, and then take high protein food. This is what it is. Of course cheat meal ಮಾಡಿ ಯಾವಾಗ you are fed up of dieting ಸಾಕಾಗಿ ಹೋಗಿದೆ ಅಂದರೆ your body needs cheat meal, take it. So every time cheat meal ಮಾಡೋದ್ರಿಂದ ನೀವು ನಿಮ್ಮನ್ನೇ ಚೀಟ್ ಮಾಡ್ಕೋತಾ ಇದ್ದೀರಾ. So don't do that. So this is what I always support dieting. So diet is very important source of protein consumption. So basically chicken is always a must. ನಿಮಗೆ ಬೇಕಾಗುತ್ತೆ definitely. And also ಇಲ್ಲಿ fit muscle supplements ಅಂತ is they have this huge source of all supplements for all the athletes and for everyone. Our kadinda I mostly take the protein powders and all of it. So that is really high quality and nice. So my main source mostly it will be from fit muscle supplements, and when it talking about the food, the high protein content food. So of course that includes my chicken meal as well. I personally like weight training, and on a personal note I like core and legs because when we do core, of course the next time when you laugh you have those soreness, and that itself kicks some sort of energy. It's like, yeah, I have done something. And legs, of course, I like legs is because ellaru adna legs andre kashta anta ankotare, and the moment when you do it, and I like to personally take the stairs after it. So that is what I like weight training. So these are the two major components that I want to include, core and legs. Tips ಏನilla, please go hit gym regularly. So maintain healthy diet, ಅದು ಕಂಪ್ಲೀಟಾಗಿ ಬೇಕೇ ಬೇಕು. ಡೋಂಟ್ ಆಲ್ವೇಸ್ ಗೋ ಈಟ್ ಡ್ರಿಂಕ್ ರಿಪೀಟ್ ಅನ್ನೋ ಥರ ಇರಬೇಡಿ. ಕಂಪ್ಲೀಟಾಗಿ ಯು ನೀಡ್ ಟು ಡೆಡಿಕೇಟ್ ಯುವರ್ ಸೆಲ್ಫ್ ಸಮ್ ಟೈಮ್ ಇನ್ ಅ ಡೇ. ನೋ ಮ್ಯಾಟರ್ ಎಷ್ಟು ಎಲ್ಲರಿಗೂ ಇರುತ್ತೆ, ಎವ್ರಿ ಒನ್ ವಿಲ್ ಹ್ಯಾವ್ ದೇರ್ ಓನ್ ಟೆಕ್ಟಿಕ್ ಸ್ಕೆಡ್ಯೂಲ್ಸ್, ಡಯಟ್ ಸ್ಕೆಡ್ಯೂಲ್ಸ್, ಬಟ್ ಯು ವಿಲ್ ಡೆಫಿನೆಟ್ಲಿ ಓ ಯುವರ್ ಸೆಲ್ಫ್ ದಟ್ ಅಟ್ ಲೀಸ್ಟ್ ಆನ್ ಅವರ್ ವರ್ಕೌಟ್. ಸೊ ಪ್ಲೀಸ್ ಗೋ ಹಿಟ್ ಜಿಮ್. ಮತ್ತು ಕಾನ್ಷಿಯಸ್ ಆಗಿರಿ, ಮೇಂಟೈನ್ ಡಯಟ್, ಹೆಲ್ದಿ ಡಯಟ್. ಇಟ್ ಶುಡಂಟ್ ಬಿ ಲೈಕ್ ನೀವು ಒಂದು ವಾರ ಪಾರ್ಟಿ ಮಾಡ್ತೀರಾ, ಎಲ್ಲೋ 2-3 ದಿವಸ ಜಿಮ್ ಹಿಟ್ ಮಾಡ್ತೀರಾ, ದೆನ್ ಅಗೇನ್ ದಟ್ ಇನ್ಕನ್ಸಿಸ್ಟೆನ್ಸಿ ದಟ್ ಈಸ್ ನಾಟ್ ರಿಕ್ವೈರ್ಡ್. ಸೊ ಸ್ಟೇ ಕನ್ಸಿಸ್ಟೆಂಟ್. ಸೊ ಇಟ್ ಈಸ್ ಮೋರ್ ಆಫ್ ಲೈಕ್ ಇಫ್ ಯು ಹ್ಯಾವ್ 50% you're hitting gym, 50% you should be having your healthy diet ready. So this is what it is. And the other tips is that always take warm water with you. Like cold water beda, warm water will definitely help you. So those are very important. Carry your meals. ಎಲ್ಲರೂ ಹೋಗಬೇಕಾದ್ರೆ ನಿಮಗೆ ಆಗ್ತಿಲ್ಲ ಲೈಕ್ ಜಂಕೇ ತಿನ್ನಬೇಕು ಅನ್ನೋ ಥರ ಇದ್ದರೆ ಕ್ಯಾರಿ ಯೋರ್ ಫ್ರೂಟ್ಸ್ ಎವ್ರಿವೇರ್. ಸೊ ದೀಸ್ ಆರ್ ಬೇಸಿಕ್. ದಿಸ್ ವಿಲ್ ಲುಕ್ ವೆರಿ ಸ್ಮಾಲ್ ಬಟ್ ದೀಸ್ ವಿಲ್ ಡೆಫಿನೆಟ್ಲಿ ಮೇಕ್ ಅ ಬಿಗ್ ಇಂಪ್ಯಾಕ್ಟ್. Green tea definitely I will recommend, and then black coffee before your workout, definitely yes, because that will definitely boost you. So this is how it should be. ಕೆಲವರು ಬ್ರೇಕ್ಫಾಸ್ಟ್ನ ತುಂಬ ಲೈಟಾಗಿ ತಿಂತೀರಾ, ಮಧ್ಯಾಹ್ನ will eat heavy, and then night will eat even heavier. So this is not needed. So ಯಾವ ಟೈಮಿಗೆ ಎಲ್ಲಿ ಬೇಕು that is really good. So this is what I will suggest. So consume at least 3 to 4 liters. ನಿಮಗೆ ನಾನು ಹೇಳ್ತಿದ್ದೀನಿ, ಐ ವಿಲ್ ಓನ್ಲಿ ಸಮ್ ಟೈಮ್ ಫೇಲ್ ಅಟ್ ಇಟ್, ಬಟ್ ಡೆಫಿನೆಟ್ಲಿ ಟ್ರೈ ಯೋರ್ ಬೆಸ್ಟ್ ಪಾಸಿಬಲ್. ತುಂಬ ನೀರು ಕುಡೀರಿ. ಸೊ ಅಟ್ ಲೀಸ್ಟ್ 3 to 4 liters is a mandatory. Yeah, this is what it is. Consume more eggs. It will keep your skin, hair, everything shiny and nice. So yeah, that is it. Gym is an addiction. So once you come, you cannot turn back. So that's when you will feel like, as and how you gain knowledge, the more you know about fitness and the industry that works and all. Definitely yes. So probably one fine day you will also find me as a fitness coach someday. Yeah, I think yes. It's a big yes. I'm confident about it.